ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು ಕೆಕೆ ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಸಾಹೇಬ್ರೆ, ಇಷ್ಟೊತ್ತನ ನೀವು ಮಾತಾಡಿದ್ರಿ, ಖುಷಿ ಆಯ್ತು ನಮ್ಗೆ. ರೈತರ ಪರವಾಗಿ ಇಲ್ಲಿ ತನಕ ಒಂದು ಬೆಂಬಲ ವ್ಯಕ್ತಪಡಿಸಿರಿ. ನಮ್ಮೆಲ್ಲ ರೈತರ ಪರವಾಗಿ ತಮ್ಮಲ್ಲಿ ಒಂದು ಕಳಕಳಿಯ ವಿನಂತಿ ಅದ ಸರ್. FRP ದರವನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡ್ತದೆ ಅಂತ ಹೇಳಿ ಈಗಾಗಲೇ ನಮಗೆಲ್ಲ ಗೊತ್ತಿರೋ ವಿಚಾರ. ಈಗ ಕಾಸ್ಟ್ ಆಫ್ ಕಲ್ಟಿವೇಷನ್ ಹೆಚ್ಚಾಗಿರೋದ್ರಿಂದ ಅದರಲ್ಲಿ ಕೂಡ ಸಾಕಷ್ಟು ಅನ್ಯಾಯ ಆಗತ್ತದ ಅಂತ ಹೇಳಿ ನಾವು ಪದೇ ಪದೇ ಹೇಳಕತ್ತೀವಿ. ದಯವಿಟ್ಟು ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಅಂದ್ರೆ ಮುಖ್ಯಮಂತ್ರಿಗಳಿಗೂ ತಮ್ಮ ಮುಖಾಂತರ ಮಾನ್ಯ ಮೋದಿಯವರಿಗೆ ಮತ್ತೊಮ್ಮೆ ಪರಿಷ್ಕರಣೆ ಮಾಡ್ಬೇಕು. FRP ದರ ನಮ್ಮ ಯಾವ ರೈತರಿಗೂ ಕೂಡ ಇವತ್ತಿನ ದಿನ ಸಾಲಲಾಗೈತಿ. ಒಂದು ಎಕರೆ ನಾವು ಕಬ್ಬು ಬೆಳೆದೇವೆ ಅಂದ್ರೆ 30,000 ರೂಪಾಯಿ ಲಾಸ್ನಾಗದೀವಿ. ದಯವಿಟ್ಟು ಇದ್ರ ಬಗ್ಗೆ ಒಂದಿಷ್ಟು ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ. ವಿಜಯಪುರ ಜಿಲ್ಲೆ ಇರ್ಬೋದು ಅಥವಾ ನಮ್ಮ 2-3 ಜಿಲ್ಲೆಯಲ್ಲಿ 54 ಶುಗರ್ ಕಾರ್ಖಾನೆಗಳಿದಾವೆ. ಅಷ್ಟು ನೀವೇನದ ವಿಶೇಷವಾಗಿ ಗಮನ ಹರಿಸಿ ನಮ್ಮ ಒಂದು ಹಿರಿಯ ರೈತರು ಅಥವಾ ಅನುಭವಿ ರೈತರನ್ನು ಕರ್ಕೊಂಡು ಒಂದು ನಿಯೋಗವನ್ನು ತಗೊಂಡು ತಾವು ಕೂಡ ದೆಹಲಿ ಕರ್ಕೊಂಡು ಹೋಗಿ ಒಟ್ಟಾರೆಯಾಗಿ ನಮ್ಮ ರೈತರಿಗೆ ನ್ಯಾಯ ಕೊಡಿಸುವಂಥದ್ದು ಒಂದು ಪ್ರಯತ್ನ ಮಾಡ್ಬೇಕಂತೇಳಿ ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸ್ಕೊಳ್ತೇವೆ. ನಾವು ಇನ್ನೊಂದು, ಇದು ನಿಮ್ಮ ವ್ಯಾಪ್ತಿ ಒಳಗೆ ಬರ್ತದ್ರಿ ಸರ್. ಇದು FRP ಮೊದಲು ಫಿಕ್ಸ್ ಮಾಡ್ಬೇಕಾದ್ರೆ ಮುಂಚೆ ಏನು ಶುಗರ್ ರಿಕವರಿ 9 ಇತ್ತು ಸರ್. 9.5 ಇತ್ತು. ಅದು 9ವರೆಯಿಂದ 10.25 ಮಾಡ್ಯಾರ. ಹೊಳ್ಳಿ ಅದು 10.25ರಿಂದ 9.5ಕ್ಕೆ ತರಬೇಕಂತೇಳಿ ಅದೊಂದು ನೀವು ಅಲ್ಲಿ ನೀವು ಇದು ಪಾರ್ಲಿಮೆಂಟ್ ಒಳಗೆ ಇದ್ರ ಬಗ್ಗೆ ಇದನ್ನ ಮಾಡಬೇಕು. ಇನ್ನೊಂದು ಕಬ್ಬು ಬೆಳೆ ಏನಿದಲ್ರಿ, ಅದು ಭೀಮಾ ಫಸಲ್ ಯೋಜನೆ ಒಳಗೆ ಬರೋಂಗಿಲ್ಲ. ಅದು ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅದು ಇನ್ಶೂರೆನ್ಸ್ ಇರುತ್ತೆ. ಎಲ್ಲ ಬೆಳೆ ಇನ್ಶೂರೆನ್ಸ್ ಒಳಗೆ ಅದಾವ. ಇದು ಕಬ್ಬು ಒಂದು ಭೀಮಾ ಫಸಲ್ ಯೋಜನೆ ಒಳಗೊಂದು ತರಬೇಕ್ರಿ. ಇದು ಸೆಂಟ್ರಲ್ ಗೌರ್ಮೆಂಟ್ ಒಳಗೆ ಬರ್ತೈತ್ರಿ ಸಾಹೇಬ್ರ. ಅದೊಂದು ಇದನ್ನ ಮಾಡ್ಬೇಕು. ವಿಜಯಪುರ ನಗರದ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ನಿನ್ನೆಯಿಂದ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹಕ್ಕೆ ಸಮಸ್ತ ಆಲ್ಮೇಲ್ ತಾಲೂಕಿನ ಎಲ್ಲ ನಮ್ಮ ರೈತಾಪಿ ವರ್ಗಗಳಿಗೆ ಮೊದಲನೆಯದಾಗಿ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸ್ತೀವಿ. ಹಾಗೆ ಇನ್ನುಳಿದಂಥ ಎಲ್ಲ ಬೇರೆ ಬೇರೆ ವಿವಿಧ ಸಂಘಟನೆಗಳ ಎಲ್ಲ ನಾಯಕ ಸಂಘಟನೆ ವತಿಯಿಂದ ಈ ಒಂದು ಹೋರಾಟಕ್ಕೆ ನಮಗೆ ಬೆಂಬಲವನ್ನು ಸೂಚಿಸ್ತಾ, ಎಲ್ಲಿವರೆಗೆ ನಾವು ಕೂಡ ಹೋರಾಟ ಮಾಡ್ತೀವಿ ಅಲ್ಲಿವರೆಗೂ ಅವರು ನಮ್ಮ ಜೊತೆ ನಿರಂತರವಾಗಿ ಇರ್ತಾರೆ ಅಂತೇಳಿ ಒಂದು ಆಶಾಭಾವನದೊಂದಿಗೆ ಅವರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಅವರ ರಾಜ್ಯಾಧ್ಯಕ್ಷರಿಗಿರ್ಬೋದು, ಅವರ ಜಿಲ್ಲಾಧ್ಯಕ್ಷರುಗಳಿಗೆ ಹಾಗೂ ಸಂಬಂಧಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಆಲ್ಮೇಲ್ ತಾಲೂಕಿನಿಂದ ಎಲ್ಲ ರೈತ ಬಾಂಧವರು, ರೈತ ಮುಖಂಡರು ಹಾಗೂ ಹಲವಾರು ನಾಯಕರು ಕೂಡ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಈ ಹೋರಾಟ ಕೇವಲ ವಿಜಯಪುರ ಜಿಲ್ಲೆ ಅಂದ್ರೆ ನಗರ ಮಾತ್ರ ಅಲ್ಲ, 13 ತಾಲೂಕುಗಳಿಂದ ಈಗಾಗಲೇ ಹಲವಾರು ರೈತರು ಕೂಡ ಬೆಂಬಲ ಮಾಡ್ಲಿಕ್ಕೆ ನಮ್ಗೆ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಲ್ಲ ನಾಡಿನ ಮಠಾಧೀಶರು ಇರ್ಬೋದು, ವಿವಿಧ ಪ್ರಗತಿಪರ ಸಂಘಟನೆಯವರು, ದಲಿತ ಪರ, ಕನ್ನಡ ಪರ, ಮಹಿಳಾ ಪರ, ವಿದ್ಯಾರ್ಥಿ ಪರ ಎಲ್ಲ ಸಂಘಟನೆಯ ಮುಖಂಡರು ಕೂಡ ಈ ಒಂದು ವೇದಿಕೆ ಮುಖಾಂತರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ರಾಜ್ಯ ಹಾಗೂ ಕೇಂದ್ರ ಸರ್ಕಾರಕ್ಕೆ ಒಂದು ಸಂದೇಶ ಏನ್ ಕೊಡ್ತಾ ಇದೀವಿ ಅಂದ್ರೆ, ಕಬ್ಬು ಬೆಳೆಗಾರರು ಜಾಗೃತರಾಗಿದ್ದೀವಿ. ನಮಗೆ ಸಿಗಬೇಕಾದಂತ ಯೋಗ್ಯ ಬೆಲೆ ನಾವೇ ಪಡೆದುಕೋತೇವೆ. ನಾವು ಕೇಳಿ ಪಡಿಬೇಕಾದಂತ ಅನಿವಾರ್ಯತೆ ಆಗೈತೆ. ಅದು ಮುಂದಿನ ದಿನಮಾನದಾಗ ಹಂಗಾಗಕ್ ಬಿಡಂಗಿಲ್ಲ. ಒಟ್ಟಾರೆಯಾಗಿ ನಮ್ಮ ಬೇಡಿಕೆ ಈಡೇರುವವರೆಗೂ ಈ ಹೋರಾಟ ರಾಜ್ಯಾದ್ಯಂತ ಉಗ್ರ ರೂಪಕ್ಕೆ ತಾಳಲಿದೆ. ಆದಷ್ಟು ಬೇಗನೆ ರಾಜ್ಯ ಸರ್ಕಾರಕ್ಕೆ ಇದಕ್ಕೊಂದು ಇತ್ಯರ್ಥ ಮಾಡ್ಬೇಕಂತ ಹೇಳಿ ಆಗ್ರಹಿಸುತ್ತಾ, ಈ ಆಲ್ಮೇಲದಿಂದ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರನ್ನ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಈಗ ನಮ್ಮ ಹೋರಾಟಕ್ಕೆ ಇನ್ನೋರ್ವ ಸಂಘಟಕರಾದಂಥ TPGP ಅವರು ಕೂಡ ಇನ್ನೊಂದು ಬೆಂಬಲವನ್ನು ವ್ಯಕ್ತಪಡಿಸಿ ಆಗಮಿಸಿದ್ದಾರೆ. ಅವರು ಒಂದು ಮನವಿ ಪತ್ರವನ್ನು ಈಗಾಗಲೇ ಬರ್ಕೊಂಡು ಬಂದಾರ. ಅವರ ಮನವಿ ಪತ್ರವನ್ನು ಎಲ್ಲ ಮುಖಂಡರು ಸ್ವೀಕರಿಸಿ ಅವರು ಕೂಡ ಈ ಒಂದು ಹೋರಾಟಕ್ಕೆ ಸದಾ ಬೆಂಬಲವಾಗಿರ್ತಾರೆ ಅಂತ ಹೇಳ್ತಾ, ಬರ್ರಿ ಇವರು ಅಧ್ಯಕ್ಷ ನೀವು ಮುಂದೆ ಬರ್ರಿ, ಬಗ್ಲಿ ಅವರು ತಗೋಬರ್ರಿ, ಅದ್ರ ಲೆಟರ್ ತಗೋಬರ್ರಿ. ಕಬ್ಬಿಗೆ 3,500 ಬೆಲೆ ಕೊಡ್ಲೇಬೇಕು.
ಕಬ್ಬಿಗೆ 3,500 ಬೆಲೆ ಕೊಡಲೇಬೇಕು. ಕಬ್ಬಿಗೆ 3,500 ಬೆಲೆ ಕೊಡಲೇಬೇಕು. ಕಬ್ಬಿಗೆ 3,500 ಬೆಲೆ ಕೊಡಲೇಬೇಕು. ಬೆಕ್ಕ 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 ಅಯ್ಯಯ್ಯೋ 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 ರೈತ ವಿರೋಧಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಕಬ್ಬಿಗೆ ಬೆಂಬಲ ಬೆಲೆ ಕೊಡಲೇಬೇಕು ಕೊಡಲೇಬೇಕು. ಕಬ್ಬಿನ ಬೆಲೆ 3,500 ಕೊಡಲೇಬೇಕು ಕೊಡಲೇಬೇಕು. ಜೈ ಜವಾನ್ ಜೈ ಜವಾನ್. ಅಯ್ಯಯ್ಯೋ 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 ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು ಸರ್ಕಾರಂತೆ ಸರ್ಕಾರ ಕಾನೂನಂತೆ ಕಾನೂನು. ಬೆಕ್ಕ 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 ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಏನೇ ಬಾಳೆ ಏನೇ ಬಾಳೆ ಕಪ್ಪು ಬೆಳೆಗಾರರ ಒಕ್ಕೂಟಕ್ಕೆ ಕಪ್ಪು ಬೆಳೆಗಾರರ ಕ್ರಾಂತಿಗೆ ರೈತ ಹೋರಾಟಕ್ಕೆ ರೈತ ಚಳವಳಿಗೆ ರೈತ ಕ್ರಾಂತಿಗೆ ಜೈ ಜವಾನ್ ಜೈ ಜವಾನ್. ಧನ್ಯವಾದ.